ಹೇ ಗಾಯ್ಸ್, ಇದು ವಂಡರ್ಫುಲ್ ನೈಟ್ ಮೇರ್ ಕೊರಿಯನ್ ಮೂವಿಯ ಸೆಕೆಂಡ್ ಪಾರ್ಟ್ ವಿಡಿಯೋ. ಮೂವಿ ಸಖತ್ತಾಗಿದೆ, ಸೂಪರ್ ಆಗಿದೆ. ನೀವಿನ ಫಸ್ಟ್ ಪಾರ್ಟ್ ವಿಡಿಯೋನ ನೋಡಿಲ್ಲ ಅಂದ್ರೆ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಕೊಟ್ಟಿದೆ, ಮಿಸ್ ಮಾಡದೆ ಚೆಕ್ ಮಾಡಿ ನೋಡಿ. ಆಲ್ರೆಡಿ ನೀವು ಫಸ್ಟ್ ಪಾರ್ಟ್ ವಿಡಿಯೋನ ನೋಡಿದ್ರೆ ಚೆನ್ನಾಗಿದೆ ಅಲ್ವಾ ಮೂವಿ, ಇಷ್ಟ ಆಯ್ತು ಅಲ್ವಾ? ಹಾಗಾದ್ರೆ ನಿಮ್ಮ ಫ್ರೆಂಡ್ಸ್ ಮತ್ತೆ ಫ್ಯಾಮಿಲಿಗೆ ಶೇರ್ ಮಾಡಿ. ಓಕೆ, ಇವಾಗ ಡೈರೆಕ್ಟ್ ಬ್ಯಾಲೆನ್ಸ್ ಕತೆ ಒಳಗಡೆ ಹೋಗೋಣ. ಎಲ್ಲಿಗೆ ಫಸ್ಟ್ ಪಾರ್ಟ್ ವಿಡಿಯೋನ ನಾವು ಸ್ಟಾಪ್ ಮಾಡಿದ್ವಿ? ನಮ್ಮ ಕ್ಯೂಟ್ ಟೀನೇಜ್ ಹುಡುಗಿಯನ್ನು ಸಾವುಕಾರ ಹುಡುಗರು 4 ಜನ ಸೇರಿ ಅಬ್ಯೂಸ್ ಮಾಡಿದ್ದಾರೆ ಅಲ್ವಾ? ಸೊ ಇವಾಗ ನಮ್ಮ ಹೀರೋಯಿನ್ ಅದಕ್ಕೆ ಏನ್ ಮಾಡ್ತಾಳೆ? ನೆಕ್ಸ್ಟ್ ದಿನ ಆ ಸಾವುಕಾರ ಹುಡುಗನ ಫ್ಯಾಮಿಲಿ ಅವರ ಮನೆಯಲ್ಲಿ ಒಬ್ಬ ಲಾಯರ್ನ ಇಟ್ಟು ನಮ್ಮ ಹೀರೋಯಿನ್ ನ ಕರೆಸಿ ಅವರ ಹತ್ರ ಮಾತಾಡ್ತಾ ಇದ್ದಾರೆ. ಫಸ್ಟ್ ಸೀನ್ ಅಲ್ಲಿ ನಮ್ಮ ಹೀರೋಯಿನ್ ಹೇಗೆ ಆ ಪುವರ್ ಫ್ಯಾಮಿಲಿ ಹತ್ರ ಮನ್ಸಾಕ್ಷಿನೇ ಇಲ್ಲದೆ ಮಾತಾಡಿದ್ಲು, ಅದೇ ತರಾನೇ ಇವಾಗ ಆ ಲಾಯರ್ ಮಾತಾಡ್ತಾ ಇದ್ದಾನೆ. ನೋಡಮ್ಮ, ಹುಡುಗ ತುಂಬಾ ದೊಡ್ಡ ಸಾವುಕಾರ, ನೀವು ಕೇಸ್ ಹಾಕಿದ್ರು ಹುಡುಗ ಹೊರಗಡೆ ಬಂದು ಬಿಡ್ತಾನೆ, ನಾವು ಅವನನ್ನ ಹೊರಗಡೆ ತಂದು ಬಿಡ್ತೀವಿ, ಅವನು ಫಾರಿನ್ ಗೆ ಹೋಗಿ ಓದುತ್ತಾನೆ, ಅವನು ಜೋಳಿಯಾಗಿರ್ತಾನೆ. ಸೊ ಹೇಳೋದನ್ನ ಕೇಳಿ, ಕೊಡೋ ಹಣನ ತಗೊಂಡು ಸುಮ್ನೆ ಹೋಗ್ಬಿಡಿ. ಅಂತದ್ದು ಏನ್ ಮಾಡ್ಬಿಟ್ಟ ಹುಡುಗಿನ ಸ್ವಲ್ಪ ಗೊತ್ತಿಲ್ಲದೆ ಟಚ್ ಮಾಡ್ಬಿಟ್ಟಿದ್ದಾನೆ, ಅಷ್ಟೇ ತಾನೇ. ಅನ್ಬೇಕಾದ್ರೆ ನಮ್ಮ ಹೀರೋಯಿನ್ಗೆ ಏನ್ ಮಾಡೋದು ಅಂತಾನೆ ಗೊತ್ತಾಗ್ತಾ ಇಲ್ಲ. ಹಾಗೆ ಸೈಲೆಂಟ್ ಆಗಿ ಎದ್ದು ರೆಸ್ಟ್ ರೂಮಿಗೆ ಹೋಗಿ ಗುಳೋ ಅಂತ ಅಳ್ತಾ ಇದ್ದಾಳೆ. ಛೇ, ಯಾವ ತರ ಪರ್ಸನ್ ಆಗಿ ಇದ್ದಿದ್ದೀನಿ, ಯಾವ ತರ ಹೆಂಗಸಾಗಿ ಇದ್ದಿದ್ದೀನಿ ನಾನು. ಆ ತಾಯಿಗೆ ಎಷ್ಟು ನೋವಾಗಿದ್ದಿರಬಹುದು, ಇವಾಗ್ಲೇ ತಾಯಿಯ ಕಷ್ಟ ಏನು ಅಂತ ನನಗೆ ಅರ್ಥ ಆಗ್ತಾ ಇದೆ ಅಂತ ಅಳ್ತಾ ಇರಬೇಕಾದ್ರೆ ಅಲ್ಲಿಗೆ ಮಗಳು ಬಂದು, ಅವರು ಹೇಳೋದು ಸರಿ ತಾನೇ ಅಮ್ಮ, ನಾವು ಬಡವರು, ನಮ್ಮ ಕೈಯಲ್ಲಿ ಏನ್ ಮಾಡೋಕೆ ಆಗುತ್ತೆ, ಅವರ ಹೆದಿರು ನಾವು ಜಗಳ ಕೂಡ ಮಾಡೋಕೆ ಆಗಲ್ಲ, ಬೇಡ ಅಮ್ಮ ಬನ್ನಿ ನಾವು ಹೋಗ್ಬಿಡೋಣ ಅನ್ಬೇಕಾದ್ರೆ ನಮ್ಮ ಹೀರೋಯಿನ್ ಹತ್ರ ಬಂದು ಮಗಳನ್ನ ಹಿಡ್ಕೊಂಡು, ಹಣ ಇಲ್ಲ ಅಂದ್ರೆ ಯಾರಮ್ಮ ಜಗಳ ಮಾಡೋಕೆ ಆಗಲ್ಲ ಅಂತ ಹೇಳಿದ್ದು, ಬಾ ಅಂತ ಮಗಳನ್ನ ಕರ್ಕೊಂಡು ಮತ್ತೆ ಬಂದು ಕೂತ್ಕೋತಾ ಇದ್ದಾರೆ. ಆ ಲಾಯರು ಹೇಳಿದ್ದಾನೆ ಹೇಳಿ ನಮ್ಮ ಹೀರೋಯಿನ್ ಮತ್ತೆ ಮಗಳನ್ನ ಹೆದರ್ಸ್ತಾ ಇದ್ದಾನೆ. ಆ ಹುಡುಗ ಫಾರಿನ್ ಗೆ ಹೋಗ್ಬಿಡ್ತಾನೆ, ಆಮೇಲೆ ನಿಮ್ಮ ಹುಡುಗಿಯ ಲೈಫ್ ನಾಶ ಆಗಿ ಬಿಡುತ್ತೆ. ಹೌದು ಇದು ಅಂತ ಮಾತಾಡ್ಬೇಕಾದ್ರೆ ನಮ್ಮ ಹೀರೋಯಿನ್, ಮಗಳೇ ಆ ಹುಡುಗ ಮಾತ್ರನೇ ಫಾರಿನ್ ಗೆ ಹೋಗೋಕೆ ಆಗುತ್ತಾ ಅಮ್ಮ, ನಾನು ನಿನ್ನ ಫಾರಿನ್ ಗೆ ಕಳಿಸ್ಕೊಟ್ರೆ ನೀನು ಹೋಗಿ ಓದಲ್ವಾ ಅಂತ ಮಾತಾಡಿಬಿಟ್ಟು ಇಷ್ಟೊತ್ತು ಇವ್ರುಗಳು ಮಾತಾಡಿದನ್ನೆಲ್ಲ ಫೋನ್ ಅಲ್ಲಿ ರೆಕಾರ್ಡ್ ಮಾಡ್ತಾ ಇದ್ದಿದ್ದಾಳೆ ನಮ್ಮ ಹೀರೋಯಿನ್. ಅದನ್ನ ತೆಗೆದು ಹೊರಗಡೆ ಇಡ್ಬೇಕಾದ್ರೆ, ಮೇಡಮ್ ಸಾರಿ ಮೇಡಮ್ ಅಂತ ಸಾವುಕಾರ ತಂದೆ ಮತ್ತೆ ಲಾಯರು ಎಲ್ಲರೂ ಗಾಬರಿಯಾಗಿ ಸಾರಿ ಕೇಳ್ತಾ ಇದ್ದಾರೆ. ಅದಕ್ಕೆ ಹೀರೋಯಿನ್, ಟೆನ್ಷನ್ ಆಗಬೇಡಿ, ನನಗೂ ಸ್ವಲ್ಪ ಕಾನೂನು ಗೊತ್ತು, ಈ ರೆಕಾರ್ಡ್ ಆಡಿಯೋ ಕೋರ್ಟಿಗೆ ಹೋಗಲ್ಲ, ಆದ್ರೆ ಯಾಕೋ ಏನೋ ಗೊತ್ತಿಲ್ಲ, ನನಗೆ ಈ ಹುಡುಗನ ಲೈಫನ್ನೇ ಹಾಳು ಮಾಡಬೇಕು ಅನಿಸ್ತಾ ಇದೆ. ಅದಕ್ಕೆ ಲಾಯರ್, ನೋಡಿ ಮೇಡಮ್ ಅದು ಅಂತ ಮಾತಾಡೋಕೆ ಬರ್ಬೇಕಾದ್ರೆ, ನಿಲ್ಸು, ಇವಾಗ ಏನ್ ಹೇಳ್ತೀಯ ನೀನು? ಕೇಸ್ ಹಾಕಿದ್ರೆ ಲೇಟ್ ಆಗುತ್ತೆ ಅಲ್ವಾ? ಲೇಟ್ ಆದ್ರೂ ಪರವಾಗಿಲ್ಲ, ಆದ್ರೆ ಅಲ್ಲಿಯವರೆಗೂ ನನ್ನ ಮಗಳನ್ನ ಮುಟ್ಟಿದಕ್ಕೆ ಯಾಕಪ್ಪ ಈ ಹುಡುಗಿನ ಮುಟ್ಟಿದ್ವಿ ಅಂತ ಈ ಹುಡುಗ ಫೀಲ್ ಮಾಡ್ತಾನೆ. ಆ ತರ ಮಾಡ್ತೀನಿ ನೋಡಿ. ಏನು ಹುಡುಗನ್ನ ಫಾರಿನ್ಗೆ ಕಳಿಸ್ಬಿಡ್ತೀರಾ? ನೋಡೋ ತಮ್ಮ, ನೀನು ಈ ಭೂಮಿಯಲ್ಲಿ ಯಾವ ಕಂಟ್ರಿಯಲ್ಲಿ ಕಾಲಿಟ್ರು ನೀನೊಬ್ಬ ಅಟೆಂಪ್ಟ್ ರೇಪಿಸ್ಟ್ ಅನ್ನೋದು ಅಲ್ಲಿ ಎಲ್ಲರಿಗೂ ಗೊತ್ತಾಗುತ್ತೆ. ನಿಮಗೆ ಮಾತ್ರ ಟ್ವಿಟ್ಟರ್, ಫೇಸ್ಬುಕ್, ಇನ್ಸ್ಟಾ ಎಲ್ಲ ಯೂಸ್ ಮಾಡೋಕೆ ಬರುತ್ತಾ? ಅದ್ರಲ್ಲಿ ನೀನು ಮಾಡಿದ ನೀಚ ಕೆಲಸ ಎಲ್ಲರಿಗೂ ಗೊತ್ತಾಗುತ್ತೆ. ಏನು ನನ್ನ ಮಗಳಿಗೆ ಅವಮಾನ ಆಗುತ್ತಾ? ಪರವಾಗಿಲ್ಲ, ಅವಳಿಗೆ ಅಮ್ಮ ನಾನಿದ್ದೀನಿ, ಬಾರೆ ಮಗಳೇ ಹೋಗೋಣ ಅಂತ ಮಗಳನ್ನ ಕರ್ಕೊಂಡು ಹೀರೋಯಿನ್ ಹೊರಡ್ಬೇಕಾದ್ರೆ ಎಲ್ಲರೂ ಸಾರಿ ಮೇಡಮ್ ಅಂತ ಪ್ಲೀಸ್ ಮಾಡ್ಕೊಂಡು ಹಿಂದೆನೆ ಬರ್ತಾ ಇದ್ದಾರೆ. ಆದ್ರೆ ಆ ಟೀನೇಜ್ ಹುಡುಗ ಮಾತ್ರ ಓವರ್ ಆಗಿ ಮಾತಾಡ್ತಾ ಇದ್ದಾನೆ. ಏನೇ ಆಂಟಿ ಓವರ್ ಆಗಿ ಮಾತಾಡ್ತಾ ಇದೀಯಾ? ಅವಳು ಮಾತ್ರ ಏನು ಸಾಚನಾ? ನಾನು ಕರೆದಿದ್ದ ತಕ್ಷಣ ನನ್ನ ಮನೆಗೆ ಬಂದ್ಬಿಟ್ಲಲ್ಲ, ಅವಳು ಒಂದು ಸೂ ಅನ್ನೋ ತರ ಹುಡುಗ ಮಾತಾಡಿದ ತಕ್ಷಣ ನಮ್ಮ ಹೀರೋಯಿನ್ಗೆ ಸಿಕ್ಕಾಪಟ್ಟೆ ಕೋಪ ಬಂದು ಅವನ ಕೂದಲನ್ನ ಹಿಡಿದು ಕಪಾಳಕ್ಕೆ ಒಂದು ಬಿಟ್ಟು ಅವನ ಮೇಲೆ ಹತ್ತಿ ಕೂತ್ಕೊಂಡು, ಇನ್ನ ಎಷ್ಟು ದಿನಕ್ಕೆ ಹೀಗೆ ಹೇಳ್ತಾ ಇರ್ತೀರೋ? ಒಂದು ಹುಡುಗಿ ನಿಮ್ಮ ಜೊತೆ ಬರ್ತಾಳೆ ಅಂದ್ರೆ ಅದು ನಿಮ್ಮ ಮೇಲೆ ಇಟ್ಟಿರೋ ನಂಬಿಕೆ, ನಿಮ್ಮ ಮೇಲೆ ಇರೋ ಪ್ರೀತಿ, ಅದನ್ನ ಹಾಳು ಮಾಡಿದ್ದು ಅಲ್ಲದೆ ಆ ಹುಡುಗಿಗೆ ಕೆಟ್ಟದಾಗಿ ಮಾತಾಡ್ತೀರಾ ನೀವು? ಸಾರಿ ಕೇಳೋ, ನನ್ನ ಮಗಳ ಹತ್ರ ಸಾರಿ ಕೇಳೋ ಅಂತ ಹೊಡಿಬೇಕಾದ್ರೆ ಹುಡುಗನು ಸಾರಿ ಮೇಡಮ್, ಸಾರಿ ಕಣೆ ಅಂತ ಸಾರಿ ಕೇಳ್ತಾ ಇದ್ದಾನೆ. ಆಮೇಲೆ ನಮ್ಮ ಹೀರೋಯಿನ್ ಮತ್ತೆ ಮಗಳು ಒಂದು ಪಾರ್ಕ್ ಅಲ್ಲಿ ಕೂತಿದ್ದಾರೆ. ಅಮ್ಮ ಸೂಪರ್ ಅಮ್ಮ, ನೀವು ಸ್ವಲ್ಪ ದಿನ ಬೇರೆ ಯಾರೋ ರೀತಿ ಇದ್ರಿ, ಇವಾಗ ಸೂಪರ್ ಕೂಲ್ ಅಮ್ಮ ನೀವು, ಐ ಲವ್ ಯು ಅಮ್ಮ ಅಂತ ಶೋಲ್ಡರ್ ಮೇಲೆ ತಲೆ ಚಾಚ್ಕೋತಾ ಇದ್ದಾಳೆ ಮಗಳು. ನಮ್ಮ ಹೀರೋಯಿನ್ಗೆ ಒಂದು ತಾಯಿಯ ಹೆಮ್ಮೆ, ಪ್ರೀತಿ ಇವಾಗ್ಲೇ ಅರ್ಥ ಆಗ್ತಾ ಇದೆ, ಅದನ್ನ ಫೀಲ್ ಮಾಡ್ತಾ ಇದ್ದಾಳೆ. ಆವಾಗ ಸರಿ
ಸರಿ ಇದನ್ನೇ ಇಟ್ಕೊಂಡು ಬ್ಯಾಗ್ ನ ಫೋಲ್ಡ್ ಮಾಡೋ ಕೆಲ್ಸನ ಮರ್ತು ಬಿಡ್ಬೇಡ. ಏನಮ್ಮ ನೀವು ಸರಿಯಾದ ಮೂಡ್ ಸ್ಪಾಯ್ಲರ್ ನೀವು. ಹಾಗೆ ಇಬ್ಬರು ಹ್ಯಾಪಿ ಆಗ್ತಾ ಇದ್ದಾರೆ. ಆಮೇಲಿಂದ ನಮ್ಮ ಹೀರೋಯಿನ್ ಒಂದು ಫ್ಯಾಮಿಲಿ ವುಮೆನ್ ಆಗಿ ಚೇಂಜ್ ಆಗ್ಬಿಟ್ಲು. ಮಗಳನ್ನ ಪ್ರೀತಿಯಿಂದ ನೋಡ್ಕೋತಾ ಇದ್ದಾಳೆ, ಮಗನಿಗೆ ಸ್ನಾನ ಮಾಡಿಸ್ತಾಳೆ, ಗಂಡನಿಗೆ ಅಡುಗೆ ಮಾಡಿ ಹಾಕೋದೇನು ಅದು ಮಾತ್ರ ಇಲ್ಲದೆ ಆಂಟಿರ್ ಜೊತೆನೂ ತುಂಬಾ ಖುಷಿಯಾಗಿ ಇರ್ತಾ ಇದ್ದಾಳೆ ನಮ್ಮ ಹೀರೋಯಿನ್. ಟೋಟಲ್ ಆಗಿ ಅವಳ ಹಳೆ ಲೈಫ್ ಅನ್ನೇ ಮರ್ತು ಈ ಹುಡುಗಿಯ ಲೈಫ್ ಅನ್ನೇ ನಮ್ಮ ಹೀರೋಯಿನ್ ಲವ್ ಮಾಡೋಕೆ ಶುರು ಮಾಡಿಬಿಟ್ಟಿದ್ದಾಳೆ. ತುಂಬಾ ಹ್ಯಾಪಿ ಆಗಿ ಇರ್ತಾ ಇದ್ದಾಳೆ. ಹಾಗೆ ಇರ್ಬೇಕಾದ್ರೆ ಒಂದು ದಿನ ಗಂಡನಿಗೂ ಮಗಳಿಗೂ ಖುಷಿಯಾಗಿ ಟಾಟಾ ಬಾಯ್ ಬಾಯ್ ಹೇಳಿ ಕೈ ತೋರಿಸಿ ಕಳಿಸ್ಕೊಟ್ಬಿಟ್ಟು ತಿರುಗಿದ್ರೆ ಮೇಲ್ಲೋಕದ ಮ್ಯಾನೇಜರ್ ಬಂದು ನಿಂತಿದ್ದಾರೆ. ತುಂಬಾ ಖುಷಿ ಆಗ್ತಾ ಇದೆ ನೀವು ಈ ತರ ಇರೋದು. ಹೌದು ಸರ್, ನನಗೂ ಕೂಡ ತುಂಬಾ ಖುಷಿ ಆಗ್ತಾ ಇದೆ. ನಾನು ಇಷ್ಟು ಹ್ಯಾಪಿಯಾಗಿ ನನ್ನ ಲೈಫಲ್ಲಿ ಇದ್ದಿದ್ದೇ ಇಲ್ಲ ಸರ್. ಸರಿ ಮೇಡಮ್, ಇನ್ನ 1 ವಾರ ಇದೆ ಅಷ್ಟೇ ಅನ್ಬೇಕಾದ್ರೆ ನಮ್ಮ ಹೀರೋಯಿನ್ಗೆ ಎದೇನೆ ಸಿಡಿದು ಹೋದ ಹಾಗೆ ಆಗ್ಬಿಡುತ್ತೆ. ಏನ್ ಸರ್ ಇದು, ಮುದ್ದಾದ ಮಕ್ಕಳು, ಈ ಫ್ಯಾಮಿಲಿಗಾಗಿ ಜೀವವನ್ನೇ ಕೊಡೋಕೆ ರೆಡಿಯಾಗಿರೋ ಹಸ್ಬೆಂಡ್, ಇವ್ರುಗಳಿಗೆ ತುಂಬಾ ಇಷ್ಟವಾದ ಒಬ್ಬರನ್ನ ಇನ್ನ 1 ವಾರದಲ್ಲಿ ಕಳ್ಕೊತಾರೆ ಅಂದ್ರೆ ಏನ್ ಸರ್ ಇದು, ಏನ್ ಡಿಸೈನ್ ಇದು? ಹೇಗೆ ಸರ್ ಆ ಹುಡುಗಿ ಸಾಯ್ತಾಳೆ? ಅದನ್ನೆಲ್ಲ ಹೇಳೋಕೆ ಆಗಲ್ಲ ಅಮ್ಮ. ಸರ್, ಇದನ್ನ ನಾನು ಒಪ್ಕೊಳ್ಳೋಕೆ ಆಗಲ್ಲ ಅಂತ ಹೀರೋಯಿನ್ ಅಳ್ಬೇಕಾದ್ರೆ, ಮೇಡಮ್ ಲೈಫ್ ಅನ್ನೋದು ತುಂಬಾನೇ ಶಾರ್ಟ್, ಆದ್ರೆ ಅದನ್ನ ಯಾರುವೇ ಅರ್ಥ ಮಾಡ್ಕೊಳ್ಳೋದಿಲ್ಲ. ಯಾವಾಗ್ಲೂ ಹೊಟ್ಟೆ ಉರಿ, ಕಾಂಪಿಟೇಷನ್, ಹೇಟ್ರಸ್, ಹಣ, ಆಸ್ತಿ ಅಂತ ಅದ್ರ ಹಿಂದೆನೆ ಹೋಗ್ಬಿಟ್ಟಿದ್ದಾರೆ. ಆದ್ರೆ ಈ ಪ್ರಪಂಚದಲ್ಲಿ ಎಲ್ಲರಿಗೂ ಒಂದು ಬ್ಯೂಟಿಫುಲ್ ಆದ ವಿಷಯ ಕೊಡಲಾಗಿದೆ, ಅದೇನೆ ಫ್ಯಾಮಿಲಿ. ಆದ್ರೆ ಅದನ್ನ ಎಲ್ಲರೂ ಮರೆತು ಬೇರೆ ಏನೇನೋ ಮಾಡ್ತಾ ಇದ್ದಾರೆ. ಈ 1 ತಿಂಗಳು ಕಾಲದಲ್ಲಿ ನಿಮಗೆ ಫ್ಯಾಮಿಲಿ ಅಂದ್ರೆ ಏನು ಅನ್ನೋದು ಅರ್ಥ ಆಗಿರ್ಬೋದು ಅನ್ಸುತ್ತೆ. ಹೌದು, ಅವ್ರುಗಳಿಗೆ ನೋವಾಗುತ್ತೆ, ಆದ್ರೆ ನಾವು ಏನು ಮಾಡೋಕೆ ಆಗಲ್ಲ. ಬರ್ತು ಡೆತ್ತು ಅನ್ನೋದು ಬ್ಯಾಲೆನ್ಸ್ ಆಗಿ ಇರಬೇಕು. ಸರ್, ನೀವು ಏನೇ ಹೇಳಿ, ಆದ್ರೆ ನನಗೆ ಇದನ್ನು ಒಪ್ಕೊಳ್ಳೋಕೆ ಆಗ್ತಾ ಇಲ್ಲ. ಈಗಾಗಲೇ ಆ ಫ್ಯಾಮಿಲಿಗೆ ಇದು ಎಷ್ಟು ನೋವನ್ನ ಕೊಡುತ್ತೆ ಅನ್ನೋದನ್ನ ನನಗೆ ಅರ್ಥ ಆಗ್ತಾ ಇದೆ. ನನಗೆ ಅದನ್ನ ಫೀಲ್ ಮಾಡ್ಕೊಳ್ಳೋಕೆ ಆಗ್ತಾ ಇದೆ. ಹಾಗಾದ್ರೆ ಆ ನೋವನ್ನ ಕಡಿಮೆ ಮಾಡೋಕೆ ಟ್ರೈ ಮಾಡಿ, ಇನ್ನ 1 ವಾರ ಟೈಮ್ ಇದೆ ಅನ್ಬಿಟ್ಟು ಅಲ್ಲಿಂದ ಮಾಯವಾಗಿ ಬಿಡ್ತಾ ಇದ್ದಾರೆ ಮ್ಯಾನೇಜರ್. ಆವಾಗ ನಮ್ಮ ಹೀರೋಯಿನ್ ಮನ್ಸೊಳಗಡೆ, ನಮಗೆ ಆ ಸಾವ್ಕಾರ ಲೈಫ್ ಬೇಡ, ಆ ರಿಚ್ ಲೈಫ್ ಬೇಡ, ಇಲ್ಲೇ ಇದ್ಬಿಡೋಣ, ಈ ಮಕ್ಕಳಿಗೆ ತಾಯಿಯಾಗಿ ಇರೋಣ, ಆ ಪ್ರೀತಿಯ ಗಂಡನಿಗೆ ಒಳ್ಳೆ ಹೆಂಡತಿಯಾಗಿ ಇದ್ಬಿಡೋಣ ಅಂತ ಯೋಚನೆ ಮಾಡಿ ಅಳ್ತಾ ಇದ್ದಾಳೆ. ಈ ಕಡೆ ನಮ್ಮ ಹೀರೋ ಆಫೀಸಲ್ಲಿ ಕೆಲಸ ಮಾಡ್ತಾ ಇರಬೇಕಾದ್ರೆ ಆ ಮ್ಯಾನೇಜರ್ ಅದೇ ಪಾರ್ಟಿಯಲ್ಲಿ ಬಿತ್ತಲ್ವ ಏಟು, ಅದನ್ನ ಮನ್ಸಲ್ಲಿ ಇಟ್ಕೊಂಡು ನಮ್ಮ ಹೀರೋಗೆ ಟ್ರಾನ್ಸ್ಫರ್ ಆರ್ಡರ್ ಕೊಡ್ತಾ ಇದ್ದಾನೆ. ಅದಕ್ಕೆ ನಮ್ಮ ಹೀರೋ, ಏನ್ ಸರ್ ಇದು, ನಾನು ಟ್ರಾನ್ಸ್ಫರ್ ಬೇಕು ಅಂತ ಕೇಳಲೇ ಇಲ್ವಲ್ಲ, ನೀನ್ ತಾನೇ ಬರೆದು ಕೊಟ್ಟಿರೋದು, ಅದರಲ್ಲಿ ನಿನ್ನ ಹ್ಯಾಂಡ್ ರೈಟಿಂಗ್ ತಾನೇ ಇದೆ, ಅದಕ್ಕೇನೆ ನಾನು ಸೈನ್ ಮಾಡಿ ಕೊಟ್ಟಿದ್ದೀನಿ, ಬೇಗ ಹೊರಟು ಆ ಊರಿಗೆ ಹೋಗಿ ಕೆಲಸ ಮಾಡು ಅಂತ ಮ್ಯಾನೇಜರ್ ಹೇಳ್ತಾ ಇದ್ದಾನೆ. ಅಂದ್ರೆ ಮ್ಯಾನೇಜರೇ ನಮ್ಮ ಹೀರೋ ಹ್ಯಾಂಡ್ ರೈಟಿಂಗ್ ಅಲ್ಲಿ ಟ್ರಾನ್ಸ್ಫರ್ ಬೇಕು ಅಂತ ಬರ್ದು ಈ ತರ ಕೆಲಸ ಮಾಡಿದ್ದಾನೆ. ನಮ್ಮ ಹೀರೋಗೆ ಸಿಕ್ಕಾಪಟ್ಟೆ ಕೋಪ, ಬಿಟ್ರೆ ಮತ್ತೆ ಬೀಳ್ತಾ ಇತ್ತು ಮ್ಯಾನೇಜರ್ಗೆ. ಆದ್ರೂ ಬೇಡ, ಫ್ಯಾಮಿಲಿ ಇದೆ ಅಂತ ಆರ್ಡರ್ನ ತಗೊಂಡು ಸೈಲೆಂಟ್ ಆಗಿ ಬಂದ್ಬಿಡ್ತಾ ಇದ್ದಾನೆ ಹೀರೋ. ಆವತ್ತು ರಾತ್ರಿ ಹೆಂಡತಿ ಹತ್ರ, ಲೇ, ಈ ತರ ಆಫೀಸಲ್ಲಿ ನನ್ನ ಬೇರೆ ಊರಿಗೆ ಟ್ರಾನ್ಸ್ಫರ್ ಮಾಡಿಬಿಟ್ಟಿದ್ದಾರೆ, ನಾನು ಹೋಗ್ಬೇಕಾಗಿದೆ, ಹೇಗಾದ್ರೂ ಮಾಡಿ ನಾನು ಮತ್ತೆ ರಿಟರ್ನ್ ಬಂದ್ಬಿಡ್ತೀನಿ, ಅಲ್ಲಿಯವರೆಗೂ ಮಕ್ಕಳನ್ನ ಜೋಪಾನವಾಗಿ ನೋಡ್ಕೋ, ನೀನು ಹುಷಾರಾಗಿರೋ ಅಂತ ಹೇಳ್ಬೇಕಾದ್ರೆ ನಮ್ಮ ಹೀರೋಯಿನ್ ಗುಳೋ ಅಂತ ಹತ್ಕೊಂಡು, ಎಲ್ಲವೂ ನನ್ನಿಂದಾನೆ, ನಾನು ಅವತ್ತು ಸುಮ್ಮನೆ ಇದ್ದಿರಬೇಕು, ನಿಮ್ಮ ಹತ್ರ ಇರೋ ತಾಳ್ಮೆ, ಕರುಣೆ ಯಾವುದುವೇ ನನ್ನ ಹತ್ರ ಇಲ್ಲ ಅಂತ ಅಳ್ಬೇಕಾದ್ರೆ, ಹೇಯ್ ನನ್ನ ಮುದ್ದು ಹೆಂಡತಿ, ಕೆಲಸ ಅಂದ್ರೆ ಹಾಗೆ ಇರುತ್ತೆ, ಇದಕ್ಕಾಗೆಲ್ಲ ನನ್ನ ಪ್ರೀತಿಯ ಹೆಂಡತಿ ಅಳ್ಬಾರ್ದು ಅಂತ ಹೀರೋ ಸಮಾಧಾನ ಮಾಡ್ಬೇಕಾದ್ರೆ, ಇನ್ನ 1 ವಾರ ಮಾತ್ರನೇ ಇರೋದು, ನಾನು ಏನಾದ್ರೂ ಮಾಡ್ಲೇಬೇಕು ಅಂತ ಯೋಚನೆ ಮಾಡಿದ ನಮ್ಮ ಹೀರೋಯಿನ್ ಡೈರೆಕ್ಟ್ ಆ ಮ್ಯಾನೇಜರ್ನ ಹೋಗಿ ಮೀಟ್ ಮಾಡಿ, ಸಾರಿ ಸರ್, ಪ್ಲೀಸ್ ಅವರಿಗೆ ಟ್ರಾನ್ಸ್ಫರ್ ಮಾಡಿಸ್ಬೇಡಿ, ನಿಮ್ಮ ಕಾಲಿಗೆ ಕೂಡ ಬೀಳ್ತೀನಿ, ಎಲ್ಲ ನನ್ನ ತಪ್ಪು, ಕ್ಷಮಿಸ್ಬಿಡಿ ಅಂತ ಎಷ್ಟು ರಿಕ್ವೆಸ್ಟ್ ಮಾಡಿದ್ರು ಆ ಮ್ಯಾನೇಜರು ಕೇಳ್ತಾನೆ ಇಲ್ಲ, ಸೀನ್ ಹಾಕ್ತಾ ಇದ್ದಾನೆ. ಅವತ್ತು ಏನೆಲ್ಲ ಮಾತಾಡ್ದೆ ನೀನು, ಅನ್ಭವ್ಸೋ, ಗಂಡ ಇಲ್ದೇ ಇರೋ, ಅವನು ಮತ್ತೆ ಬಂದ್ರು ಕೂಡ ಮತ್ತೆ ಅವನಿಗೆ ಟ್ರಾನ್ಸ್ಫರ್ ಕೊಟ್ಟು ಬೇರೆ ಊರಿಗೆ ಕಳಿಸ್ತೀನಿ ಅಂತ ಎದ್ದು ಹೋಗ್ತಾ ಇದ್ದಾನೆ ಮ್ಯಾನೇಜರ್. ಆವಾಗ ನಮ್ಮ ಹೀರೋಯಿನ್ ಅವನ ಕೈಯನ್ನ ಹಿಡ್ಕೊಂಡು, ಪ್ಲೀಸ್ ಸರ್, ಹೆಲ್ಪ್ ಮಾಡಿ ಸರ್ ಅಂತ ಕೇಳ್ಕೊಂಡ್ರುವೆ ಕೈಯನ್ನ ತಳ್ಬಿಟ್ಟು ಹೋಗ್ತಾ ಇದ್ದಾನೆ ಮ್ಯಾನೇಜರ್. ಅಷ್ಟೇ ನಮ್ಮ ಹೀರೋಯಿನ್ಗೆ ಕೋಪ ಬಂದು ತೆಗಿತಾಳೆ ಫೋನ್ನ. ಆ ಊರಲ್ಲೇ ದೊಡ್ಡ ಕನ್ಸ್ಟ್ರಕ್ಷನ್ ಓನರ್ ಇದಾನಲ್ಲ, ಅವನ ಕೆಳಗಡೆ ಇರೋ ಹೆಡ್ಗಳ ಕೆಳಗಡೆನೆ ಈ ಮ್ಯಾನೇಜರ್ ಕೆಲಸ ಮಾಡ್ತಾ ಇರೋದು. ಸೊ ನಮ್ಮ ಹೀರೋಯಿನ್ ಆ ಓನರಿಗೆನೆ ಡೈರೆಕ್ಟ್ ಕಾಲ್ ಮಾಡಿ, ನಾನು ಲಾಯರ್ ಮೇಡಮ್ ಅವರ ಅಸಿಸ್ಟೆಂಟ್ ಮಾತಾಡ್ತಾ ಇದ್ದೀನಿ, ನಮ್ಮ ಲಾಯರ್ ನಿಮ್ಮ ಕೇಸನ್ನ ಡೀಲ್ ಮಾಡಬೇಕು ಅಂದ್ರೆ ನಾನು ಹೇಳೋ ಕೆಲಸನ ನೀವು ಮಾಡಬೇಕು ಅಂತ ಮ್ಯಾನೇಜರ್ ಹೆಸರನ್ನ ಹೇಳ್ಬೇಕಾದ್ರೆ ಮ್ಯಾನೇಜರು ನಡ್ಗೋಗ್ತಾ ಇದ್ದಾನೆ. ಸಾರಿ ಮೇಡಮ್, ಫೋನ್ನ ಕಟ್ ಮಾಡಿ,
ಯಾರು ಮೇಡಮ್ ನೀವು? ಪರವಾಗಿಲ್ಲ, ನೀವು ಹೇಳ್ದೇ ಇದ್ರೂ ಕೂಡ ಪರವಾಗಿಲ್ಲ. ನೀವು ಹೇಳಿದ ಹಾಗೆ ಅವರಿಗೆ ಟ್ರಾನ್ಸ್ಫರ್ ಆರ್ಡರ್ ನಾನು ಕೊಡಲ್ಲ. ನೀವು ಹೇಳಿದ ಹಾಗೆ ಮಾಡಿಬಿಡ್ತೀನಿ, ಕ್ಷಮಿಸ್ಬಿಡಿ ಮೇಡಮ್ ನನ್ನನ್ನು ಅಂತ ಅಲ್ಲಿಂದ ಓಡಿ ಹೋಗ್ಬಿಡ್ತಾ ಇದ್ದಾನೆ ಮ್ಯಾನೇಜರ್. ಸೊ ಈ ಪ್ರಾಬ್ಲಮ್ನ ಹೇಗೋ ಸಾಲ್ವ್ ಮಾಡಿಬಿಟ್ಲು ನಮ್ಮ ಹೀರೋಯಿನ್. ಇಲ್ಲಿ ನಮ್ಮ ಪುಟ್ಟ ಹುಡುಗ ಚೆನ್ನಾಗಿ ಆಟ ಆಡ್ತಾ ಇದ್ದಾನೆ, ಆದ್ರೆ ಸಡನ್ ಆಗಿ ಪ್ರಜ್ಞೆ ತಪ್ಪಿ ಬಿದ್ದೋಗ್ತಾ ಇದ್ದಾನೆ. ಸೊ ಹೀರೋಯಿನ್ ಅವನನ್ನ ತಗೊಂಡು ಬಂದು ಹಾಸ್ಪಿಟಲ್ ಅಲ್ಲಿ ಅಡ್ಮಿಟ್ ಮಾಡಿ ಚೆಕ್ ಮಾಡಿ ನೋಡ್ಬೇಕಾದ್ರೆ ಅವನ ಕಣ್ಣು ರೆಟಿನಾದಲ್ಲಿ ಪ್ರಾಬ್ಲಮ್ ಇದೆ. ಇದು ಪರಂಪರೆಯಾಗಿ ಬಂದಿರೋ ಕಾಯಿಲೆ. ಅವನಿಗೆ ಕಣ್ ಕಾಣಿಸ್ದೇನೆ ಎಲ್ಲೋ ಡ್ಯಾಶ್ ಮಾಡಿನೇ ಬಿದ್ದಿರೋದು ಹುಡುಗ. ಇದು ಪರಂಪರೆ ಎಫೆಕ್ಟ್ ಮೇಡಮ್, ಇದನ್ನ ಏನು ಮಾಡೋಕೆ ಆಗಲ್ಲ ಅಂತ ಡಾಕ್ಟರ್ ಹೇಳ್ಬೇಕಾದ್ರೆ ನಮ್ಮ ಹೀರೋಯಿನ್ ಶಾಕ್ ಆಗ್ತಾ ಇದ್ದಾಳೆ. ಹಾಗೆ ಫ್ಲಾಶ್ ಬ್ಯಾಕ್, ಇವಳ ಪರಂಪರೆಯಲ್ಲೇ ಆ ಕಾಯಿಲೆ ಇರೋದು. ಚಿಕ್ಕದನಲ್ಲಿ ನಮ್ಮ ಹೀರೋಯಿನ್ಗೂ ಆ ಪ್ರಾಬ್ಲಮ್ ಇದ್ದಿರುತ್ತೆ, ಆದ್ರೆ ಅವಳ ತಾಯಿ ಆಸ್ತಿ ಪಾಸ್ತಿ ಎಲ್ಲವನ್ನು ಮಾರಿ ಮಗಳಿಗೆ ಟ್ರೀಟ್ಮೆಂಟ್ ಕೊಟ್ಟು ಸುಮಾರಾಗಿ ಕ್ಯೂರ್ ಮಾಡಿಸಿರ್ತಾರೆ. ಇವಾಗ ಇದು ಗೊತ್ತಾಗಿದ್ದ ತಕ್ಷಣ ಟೆರೆಸ್ಗೆ ಹೋಗಿ ಬಿಕ್ಕಿ ಅಳ್ತಾ ಇದ್ದಾಳೆ ನಮ್ಮ ಹೀರೋಯಿನ್. ಆವಾಗ ಮ್ಯಾನೇಜರು ಅಲ್ಲಿಗೆ ಬರ್ತಾರೆ. ಏನಯ್ಯ ಮಾಡಿಟ್ಟಿದ್ದೀರಾ ನೀವು? ನಾನು 1 ತಿಂಗಳು ತಾಯಿ ಅಷ್ಟೇ, ಹಾಗಿರ್ಬೇಕಾದ್ರೆ ನನ್ನ ಪರಂಪರೆಯ ಕಾಯಿಲೆ ಅವನಿಗೆ ಹೇಗೆ ಬರುತ್ತೆ ಅಂತ ಹೀರೋಯಿನ್ ಕೇಳ್ಬೇಕಾದ್ರೆ 1 ತಿಂಗಳಿಗೆ ಮಾತ್ರನೇ ನೀವು ತಾಯಿಯಾಗಿರ್ಬೋದು, ಆದ್ರೆ ಅಟ್ ಪ್ರೆಸೆಂಟ್ ಇವಾಗ ನೀವೇ ಅವನ ತಾಯಿ. ಸೊ ನೀವು ಮಾಡಿದ ಪಾಪಗಳಿಗೆ ಲೆಕ್ಕ ಇದೆ, ಅದನ್ನೇ ಇವಾಗ ಆ ಹುಡುಗನನ್ನ ಅಫೆಕ್ಟ್ ಮಾಡಿದೆ. ನಾನು ಮಾಡಿದ ಪಾಪಗಳಿಗೆ ಯಾಕೆ ಈ ಇನ್ನೋಸೆಂಟ್ ಮಕ್ಕಳು ಕಷ್ಟ ಅನುಭವಿಸ್ಬೇಕು? ಪ್ಲೀಸ್, ನಾನು ಮಾಡಿರೋ ಪಾಪಗಳಿಗೆ ನನ್ನನ್ನು ಏನು ಬೇಕಾದರೂ ಮಾಡಿ, ಏನು ಶಿಕ್ಷೆ ಬೇಕಾದರೂ ಕೊಡಿ, ನರಕಕ್ಕೆ ಕಳಿಸಿ, ಎಲ್ಲಿಗೆ ಬೇಕಾದರೂ ಕಳಿಸಿ, ಆ ಮಕ್ಕಳನ್ನು ಏನು ಮಾಡಬೇಡಿ, ಈ ಫ್ಯಾಮಿಲಿಯನ್ನು ಏನು ಮಾಡಬೇಡಿ ಪ್ಲೀಸ್ ಅಂತ ಹೀರೋಯಿನ್ ಜೋರಾಗಿ ಅಳ್ತಾ ಇದ್ದಾಳೆ. ಆವಾಗ ಆ ಜಾಗಕ್ಕೆ ಹೀರೋ ಬರ್ತಾ ಇದ್ದಾನೆ. ಸೊ ಮ್ಯಾನೇಜರ್ ಫಟ್ ಅಂತ ಅಲ್ಲಿಂದ ಮಾಯವಾಗಿ ಬಿಡ್ತಾರೆ. ಹೀರೋ ಆಮೇಲೆ ಹೆಂಡತಿನ ಸಮಾಧಾನ ಮಾಡಿ ಮನೆಗೆ ಕರ್ಕೊಂಡು ಬರ್ತಾನೆ. ಆವಾಗ ನಮ್ಮ ಹೀರೋಯಿನ್ ಮಗ ಪಕ್ಕದಲ್ಲಿ ಮಲ್ಕೊಂಡು ಅವನನ್ನೇ ನೋಡ್ತಾ ಇದ್ದಾಳೆ. ಚಿಕ್ಕ ವಯಸ್ಸಿನಲ್ಲೇ ನನ್ನ ತಂದೆ ನನ್ನ ತಾಯಿಯನ್ನು ಬಿಟ್ಟು ಹೋಗ್ಬಿಟ್ರು. ನನ್ನ ತಾಯಿಯು ತುಂಬಾ ಕಷ್ಟಪಟ್ಟು ನನ್ನನ್ನು ಬೆಳೆಸಿದ್ರು. ಪುವರಾಗಿ ಕಷ್ಟಪಟ್ಟುನೇ ನನ್ನ ತಾಯಿ ತೀರೋಗ್ಬಿಟ್ರು. ಆವಾಗ ಡಿಸೈಡ್ ಮಾಡಿದೆ ಯಾರ ಮೇಲೇನೂ ನಾನು ಡಿಪೆಂಡ್ ಆಗಿರಬಾರ್ದು ಅಂತ. ಸೊ ಅವರ ಫೋಟೋಸ್ ಥಿಂಗ್ಸ್ ಎಲ್ಲವನ್ನು ಬೆಂಕಿಗೆ ಹಾಕಿ ಬೂದಿ ಮಾಡಿಬಿಟ್ಟೆ. ಒಂಟಿಯಾಗಿ ಜೀವನ ಮಾಡೋಕೆ ಶುರು ಮಾಡಿದೆ. ಆದ್ರೆ ಅವೆಲ್ಲ ಇವಾಗ ನಾನು ಹಾಗಿಲ್ಲ. ಕಷ್ಟದಲ್ಲಿ ಇರಬೇಕಾದ್ರೆ ಯಾರ್ದಾರ ಶೋಲ್ಡರ್ ಮೇಲೆ ತಲೆ ಚಾಚಿ ಅಳ್ಬೇಕು ಅಂತ ಅನಿಸ್ತಾ ಇದೆ. ಮಲ್ಗಿ ಎದ್ರೆ ನಮ್ಮನ್ನ ಸುತ್ತ ಲವ್ ಮಾಡೋಕೆ, ನಮ್ಮನ್ನ ಪ್ರೀತಿ ಮಾಡೋಕೆ ಮಕ್ಕಳು, ಅಮ್ಮ, ಅಪ್ಪ, ಹಸ್ಬೆಂಡ್ ಇವರೆಲ್ಲ ಇದ್ರೆ ಚೆನ್ನಾಗಿರುತ್ತೆ ಅನ್ಸುತ್ತೆ. ಆದ್ರೆ ಏನ್ ಮಾಡ್ಲಿ, ನಾನು ತುಂಬಾ ಅನ್ಲಕ್ಕಿ ಅಂತ ಮಗನನ್ನ ತಪ್ಕೊಂಡು ಮಲಗ್ತಾ ಇದ್ದಾಳೆ ನಮ್ಮ ಹೀರೋಯಿನ್. ಇವಾಗ ನೆಕ್ಸ್ಟ್ ದಿನ ನೋಡಿದ್ರೆ ಹುಡುಗನಿಗೆ ಆಪರೇಷನ್ ನಡೀತಾ ಇದೆ. ಹೀರೋಯಿನ್ ಹೊರಗಡೆ ವೆಯ್ಟ್ ಮಾಡ್ತಾ ಇದ್ದಾರೆ. ಆವಾಗ ಯಾರೋ ಸೈಡ್ ಅಲ್ಲಿ ಬಂದು ನಿಂತ್ಕೋತಾ ಇದ್ದಾರೆ. ಯಾರು ಅಂತ ನೋಡಿದ್ರೆ ಮ್ಯಾನೇಜರ್. ಸೊ ನಮ್ಮ ಹೀರೋಯಿನ್ ನಾನು ಸ್ವಲ್ಪ ಹೊರಗಡೆ ಹೋಗಿದ್ದು ಬರ್ತೀನಿ ಅಂತ ಹೊರಗಡೆ ಬಂದ್ರೆ ಅವಳಿಗಾದ ಕಾರ್ ಬಂದು ನಿಲ್ತಾ ಇದೆ. ಮೇಡಮ್, ದಯವಿಟ್ಟು ಗಾಡಿಯಲ್ಲಿ ಕೂತ್ಕೊಳ್ಳಿ. ನೀವು ಬದುಕ್ತಾ ಇರೋ ಹುಡುಗಿಯ ಲೈಫ್ ಇವಾಗ ಮುಗಿತಾ ಇದೆ. ಸೊ ನಾವು ಮೇಲೋಕಕ್ಕೆ ಹೋಗ್ತಾ ಇದ್ದೀವಿ, ಆಮೇಲೆ ನೀವು ನಿಮ್ಮ ಲೈಫ್ಗೆನೆ ಹೋಗ್ಬಿಡಬಹುದು ಅಂತ ಮ್ಯಾನೇಜರ್ ಹೇಳ್ಬೇಕಾದ್ರೆ, ಏನ್ ಸರ್ ಮಾತಾಡ್ತಾ ಇದ್ದೀರಾ ನೀವು? ನನ್ನ ಮಗನಿಗೆ ಆಪರೇಷನ್ ನಡೀತಾ ಇದೆ, ನನ್ನ ಫ್ಯಾಮಿಲಿ ಕಷ್ಟದಲ್ಲಿ ಇದೆ, ಇವಾಗ ಹೋಗೋಣ ಅಂತ ಹೇಳ್ತಾ ಇದ್ದೀರಲ್ಲ, ನಾನು ಆಮೇಲೆ ಬರ್ತೀನಿ. ನೋಡಿ ಮೇಡಮ್, ಅದು ನಿಮ್ಮ ಫ್ಯಾಮಿಲಿ ಅಲ್ಲ, ಟೆಂಪರವರಿಯಾಗಿ ಆಕ್ಟ್ ಮಾಡೋಕೆ ನೀವು ಬಂದಿದ್ದು. ನಿಮ್ಮ ಲೈಫ್ ಬೇರೆ, ನಿಮ್ಮ ಲೈಫ್ ನಿಮಗಾಗಿ ಕಾಯ್ತಾ ಇದೆ. ದಯವಿಟ್ಟು ಕಾರಲ್ಲಿ ಕೂತ್ಕೊಳ್ಳಿ, ಹೋಗೋಣ. ಆಗಲ್ಲ, ಇದು ನನ್ನ ಫ್ಯಾಮಿಲಿ, ನನ್ನ ಮಗ, ನನ್ನ ಹಸ್ಬೆಂಡ್, ನಾನು ಹೋಗ್ಬೇಕು, ನನ್ನನ್ನ ಬಿಡಿ ಅಂತ ನಮ್ಮ ಹೀರೋಯಿನ್ ಹೋಗ್ಬೇಕಾದ್ರೆ ಅವಳನ್ನ ಹಿಡಿದು ಎಳಿತಾ ಇದ್ದಾರೆ ಮ್ಯಾನೇಜರ್. ಆದ್ರೆ ನಮ್ಮ ಹೀರೋಯಿನ್ ಕೈನ ಬಿಡಿಸ್ಕೊಂಡು ಓಡೋಗ್ಬೇಕಾದ್ರೆ ಅಲ್ಲಿ ಲೆಗ್ ಸ್ಲಿಪ್ ಆಗಿ ಕೆಳಗಡೆ ಬಿದ್ದೋಗ್ತಾ ಇದ್ದಾಳೆ. ಅಲ್ಲಿಂದ ಅವಳ ಕೈಯಲ್ಲಿ ಎದ್ದೇಳೋಕ್ಕೂ ಆಗ್ತಾ ಇಲ್ಲ, ಮೂವ್ ಆಗೋಕ್ಕೂ ಆಗ್ತಾ ಇಲ್ಲ. ಹಾಗೆ ಅವಳನ್ನ ಯಾರೋ ಹಿಡ್ಕೊಂಡಿರೋ ಹಾಗೆ ಇದೆ. ಆವಾಗ ಒಂದು ಟ್ರಕ್ ಬೇರೆ ಬ್ರೇಕ್ ಫೇಲ್ಯೂರ್ ಆಗಿ ಸ್ಪೀಡ್ ಆಗಿ ಬರ್ತಾ ಇದೆ. ಪಾಪ, ಹೀಗೆ ಅವರು ಸಾಯ್ಬೇಕು ಅಂತ ಹಣೆ ಬರಹ. ನಮ್ಮ ಹೀರೋಯಿನ್ ಅಳ್ತಾ ಇದ್ದಾಳೆ, ಎದೆ ಬಡ್ಕೋತಾ ಇದ್ದಾಳೆ. ಪ್ಲೀಸ್ ಸರ್, ಸ್ವಲ್ಪ ಟೈಮ್ ಕೊಡಿ ಸರ್, ಕೊನೆದಾಗಿ ಒಂದು ಸಲ ಅವರನ್ನೆಲ್ಲ ಮೀಟ್ ಮಾಡಿ ಬರ್ತೀನಿ, ನನ್ನ ಫ್ಯಾಮಿಲಿನ ನೋಡಿ ಬರ್ತೀನಿ ಅಂತ ಹತ್ಕೊಂಡು ಕೇಳ್ಬೇಕಾದ್ರೆ ಮ್ಯಾನೇಜರ್ಗೇನೆ ಒಂಥರ ಆಗ್ಬಿಡುತ್ತೆ. ಸರಿ ಮೇಡಮ್, ಬೇಗ ಹೋಗಿ ನೋಡ್ಕೊಂಡು ಬನ್ನಿ ಅಂತ ಕಳಿಸ್ಬೇಕಾದ್ರೆ ನಮ್ಮ ಹೀರೋಯಿನ್ ಎದ್ದು ಬಿದ್ದು ಒಳಗಡೆ ಓಡಿ ಬರ್ತಾ ಇರ್ಬೇಕಾದ್ರೆ ಈ ಕಡೆ ಮಗಳು ಬಂದಿದ್ದಾಳೆ. ತಂದೆ ಹತ್ರ ಏನಾಯ್ತು ಅಪ್ಪ ಅಂತ ಕೇಳ್ಬೇಕಾದ್ರೆ, ಹಾಮ, ಆಪರೇಷನ್ ಮುಗೀತು, ಹುಡುಗ ಚೆನ್ನಾಗಿದ್ದಾನಂತೆ, ನೀನು ಇಲ್ಲೇ ಇರು, ನಾನು ಬರ್ತೀನಿ ಅನ್ಬಿಟ್ಟು ಹೀರೋ ಡಾಕ್ಟರ್ನ ನೋಡೋಕೆ ಹೋಗ್ತಾನೆ. ಆವಾಗ ಒಳಗಡೆ ಬರೋ ನಮ್ಮ ಹೀರೋಯಿನ್ ಮಗಳನ್ನ ನೋಡಿ ಓಡಿ ಬಂದು ತಪ್ಕೊಂಡು, ನೋಡಮ್ಮ, ಒಳ್ಳೆ ಹುಡುಗಿಯಾಗಿ ಇರಬೇಕು ಆಯ್ತಾ, ತಂದೆ ಮತ್ತೆ ತಮ್ಮನ್ನ ಚೆನ್ನಾಗಿ ನೋಡ್ಕೋಬೇಕು ಆಯ್ತಾ, ಯಾವಾಗ್ಲೂ ಧೈರ್ಯವಾಗಿ ಇರೋ, ಖುಷಿಯಾಗಿರೋ, ಅಮ್ಮ ಇದ್ದೀನಿ, ನೆನ್ಪಿಟ್ಕೋ ಅಂತ ಅಡ್ವೈಸ್ ಮಾಡ್ಬೇಕಾದ್ರೆ
ಏನಮ್ಮ ಇಷ್ಟು ಎಮೋಷನಲ್ ಆಗಿದೆಯಾ, ನಿನ್ನೆ ಏನಾದ್ರೂ ಸೆಂಟಿಮೆಂಟ್ ಮೂವಿ ನೋಡ್ದಾ ಅಂತ ಕಿಂಡಲ್ ಮಾಡ್ತಾ ಇದ್ದಾಳೆ ಮಗಳು. ಪಾಪ ಇವಾಗ ಅವಳ ತಾಯಿಗೆ ಏನಾಗುತ್ತೆ ಅಂತ ಗೊತ್ತಿಲ್ಲದೆ ತಮಾಷೆ ಮಾಡ್ತಾ ಇದ್ದಾಳೆ. ಆಮೇಲೆ ಕಣ್ಣನ್ನ ಒರೆಸ್ಕೊಂಡು ಮಗಳನ್ನ ಕಳಿಸ್ಬಿಟ್ಟು ಮಗನನ್ನ ನೋಡೋಕೆ ಬರ್ತಾಳೆ ಹೀರೋಯಿನ್. ಅಮ್ಮ ಅಂತ ಕರೆದಿದ್ದ ತಕ್ಷಣ ಹೀರೋಯಿನ್ಗೆ ತಡ್ಕೊಳ್ಳೋಕೆ ಆಗ್ತಾ ಇಲ್ಲ, ಅಳು ಬಂದ್ಬಿಡ್ತಾ ಇದೆ. ಅದ್ಕೊಂಡು ಚಿನ್ನ ನಾನು ಹೊರಗಡೆ ಹೋಗ್ತಾ ಇದ್ದೀನಿ, ನಾನು ಬರೋವರೆಗೂ ಅಕ್ಕನ ಮಾತನ್ನ ಕೇಳಬೇಕು ಆಯ್ತಾ, ತಂದೆ ಹೇಳೋದನ್ನೇ ಕೇಳಬೇಕು ಆಯ್ತಾ ಅಂತ ಹೇಳಬೇಕಾದ್ರೆ ಆಯ್ತು ಅಮ್ಮ, ಆದ್ರೆ ನೀವು ಹೋಗಿದ್ದು ಬೇಗ ಬಂದ್ಬಿಡಿ ಅಂತ ಮಗ ಹೇಳ್ಬೇಕಾದ್ರೆ ಹೀರೋಯಿನ್ಗೆ ಮಾತೇ ಬರ್ತಾ ಇಲ್ಲ. ಸರಿಪಾ ಅಂತ ಹತ್ಕೊಂಡು ಹೊರಗಡೆ ಬಂದ್ರೆ ಹಸ್ಬೆಂಡ್ ಕೂತಿದ್ದಾನೆ. ಆವಾಗ ಅವನ ಪಕ್ಕದಲ್ಲಿ ಹೋಗಿ ಸಪ್ಪಿಗೆ ಕೂತ್ಕೋಬೇಕಾದ್ರೆ ಹೇ ಏನಾಯ್ತು, ಯಾಕೆ ಸಪ್ಪಿಗೆ ಇದೆಯಾ ರೀ, ಒಂದೇ ಒಂದು ಸಲ ನನ್ನನ್ನ ಹಣಿ ಅಂತ ಕರೀರಿ. ಹೇ ಏನೇ ಆಯ್ತು ನಿನಗೆ, ಸರಿ ಓಕೆ ಹಣಿ ಏನಾಯ್ತು ನಿನಗೆ, ಮಕ್ಕಳನ್ನ ಚೆನ್ನಾಗಿ ನೋಡ್ಕೊಳ್ಳಿ, ನೀವು ಖುಷಿಯಾಗಿರಿ. ಸರಿ ಹಣಿ ಆಯ್ತು, ಹುಡುಗನ್ನು ಹುಡುಗಿಯನ್ನು ಚೆನ್ನಾಗಿ ನೋಡ್ಕೋತೀನಿ, ನೀನು ಜೋಪಾನವಾಗಿ ಅಂಗಡಿಗೆ ಹೋಗಿದ್ದು ಬೇಗ ರಿಟರ್ನ್ ಬಾ ಅಂತ ಹೀರೋ ಕಳಿಸ್ಕೊಡ್ತಾ ಇದ್ದಾನೆ. ನಮ್ಮ ಹೀರೋಯಿನ್ ಹತ್ಕೊಂಡು ಹಾಗೆ ಹೋಗ್ತಾ ಇದ್ದಾಳೆ. ಇಷ್ಟು ದಿನ ಪ್ರೀತಿ ಅಂದ್ರೇನೆ ಗೊತ್ತಿಲ್ಲದೆ ಇದ್ದ ನಮ್ಮ ಹೀರೋಯಿನ್ಗೆ ಇವಾಗ ಒಂದು ತಿಂಗಳಲ್ಲಿ ಪ್ರೀತಿ ಅಂದ್ರೆ ಏನು, ಫ್ಯಾಮಿಲಿ ಅಂದ್ರೆ ಏನು ಅಂತ ತಿಳ್ಕೊಂಡ್ಲು. ಇಷ್ಟು ಪ್ರೀತಿಯಾದ ಫ್ಯಾಮಿಲಿಯನ್ನ ಬಿಟ್ಟು ಹೋಗ್ಬೇಕಾದ್ರೆ ನಮ್ಮ ಹೀರೋಯಿನ್ಗೆ ಹೇಗಿರ್ಬೇಕು. ಇವಾಗ ನಮ್ಮ ಹೀರೋಯಿನ್ ಕಣ್ಬಿಟ್ರೆ ಮತ್ತೆ ಅವಳ ಹಳೆ ಲೈಫ್ಗೆ ಬಂದ್ಬಿಟ್ಟಿದ್ದಾಳೆ, ಕೋಮಾಯಿಂದ ರೆಕವರ್ ಆಗ್ಬಿಟ್ಟಿದ್ದಾಳೆ. ಸೊ ಬೇಗ ಎದ್ದು ಒಂದು ಟ್ಯಾಕ್ಸಿನ ಕ್ಯಾಚ್ ಮಾಡಿ ಹುಡುಗನ ನೋಡೋಣ ಅಂತ ಆ ಹಾಸ್ಪಿಟಲ್ಗೆ ಹೋದ್ರೆ ಅಲ್ಲಿ ಯಾರುವೇ ಇಲ್ಲ. ಏನು ಅಂತ ನೋಡಿದ್ರೆ ಒಂದು ವಾರ ಆದ ಮೇಲೇನೆ ನಮ್ಮ ಹೀರೋಯಿನ್ಗೆ ಕೋಮಾಯಿಂದ ರೆಕವರಿ ಆಗಿ ಎದ್ದಿರೋದು. ಸೊ ಹುಡುಗ ಡಿಸ್ಚಾರ್ಜ್ ಆಗಿ ಆ ಹಾಸ್ಪಿಟಲ್ ಇಂದ ಹೋಗ್ಬಿಟ್ಟಿದ್ದಾನೆ. ಅದಕ್ಕೆ ನಮ್ಮ ಹೀರೋಯಿನ್ ಆ ಅಪಾರ್ಟ್ಮೆಂಟ್ಗೆ ಹೋಗಿ ನೋಡಿದ್ರೆ ಅಲ್ಲೂ ಯಾರುವೇ ಇಲ್ಲ. ಸೊ ಬೇಜಾರಾಗಿ ನಮ್ಮ ಹೀರೋಯಿನ್ ಆ ಫ್ಯಾಮಿಲಿ ಬಗ್ಗೆ ಯೋಚನೆ ಮಾಡಿ ರಿಟರ್ನ್ ನಡ್ಕೊಂಡು ಬರ್ತಾ ಇದ್ದಾಳೆ. ಆವಾಗ ಆಂಟಿರು ಕೂತು ಮಾತಾಡ್ತಾ ಇರೋದನ್ನ ನೋಡಿ ಎಲ್ಲವನ್ನು ಮಿಸ್ ಮಾಡ್ಕೋತಾ ಇದ್ದಾಳೆ. ಬಸ್ ಸ್ಟಾಪ್ ಅಂತ ಎಲ್ಲವನ್ನು ನೋಡಿ ಆ ಲೈಫ್ ಅನ್ನೇ ತುಂಬಾ ಮಿಸ್ ಮಾಡ್ಕೋತಾ ಇದ್ದಾಳೆ ನಮ್ಮ ಹೀರೋಯಿನ್. ಆಮೇಲೆ ಅದೇ ಸ್ಟಾರ್ಟಿಂಗ್ ಅಲ್ಲಿ ಒಬ್ಬ ಲಾಯರ್ ನಮ್ಮ ಹೀರೋಯಿನ್ ಹತ್ರ ಬಂದು ಯಾಕೆ ನೀನು ಹೀಗೆಲ್ಲ ತಪ್ಪು ಮಾಡ್ತಾ ಇದೀಯಾ ಅಂತ ಕೇಳಿದ್ನಲ್ವಾ ಫ್ರೆಂಡು, ಅವನ ಹತ್ರ ನಮ್ಮ ಹೀರೋಯಿನ್ ಒಂದು ರೆಕಾರ್ಡರ್ನ ಕೊಟ್ಟು ಇದ್ರಲ್ಲಿ ಆ ಸಾವುಕಾರ ಹುಡುಗನ ಹೆದಿರು ಎಲ್ಲ ಎವಿಡೆನ್ಸು ಇದೆ, ಆ ಹುಡುಗನಿಗೆ ನೀನೇ ಶಿಕ್ಷೆ ಕೊಡ್ಸು ಅಂತ ಹೇಳ್ಬೇಕಾದ್ರೆ ಯಾಕೆ ಏನಾಯ್ತು ನಿನಗೆ ಅಂತ ಫ್ರೆಂಡು ಕೇಳ್ತಾನೆ. ಇಲ್ಲ, ಇದ್ರ ಮೇಲೆ ನಾನು ಈ ಊರಲ್ಲಿ ಇದ್ದು ಕೆಲಸ ಮಾಡೋಕೆ ಆಗಲ್ಲ, ನಾನು ಬೇರೆ ಎಲ್ಲಿಗಾದ್ರೂ ಹೋಗ್ತೀನಿ. ಯಾಕೆ ಅಂದ್ರೆ ನಾನು ಕಲ್ಕೊಂಡಿದ್ದ ವಿಷಯ ಅಷ್ಟು ದೊಡ್ಡದು ಅಂತ ಹೇಳ್ಬಿಟ್ಟು ಹೊರಡ್ತಾಳೆ ನಮ್ಮ ಹೀರೋಯಿನ್. ಅದೇ ತರ ಹೊರಡೋಕೆ ಅಂತ ಮನೆ ಖಾಲಿ ಮಾಡಿ ಲಗೇಜಸ್ ನ ಪ್ಯಾಕ್ ಮಾಡ್ತಾ ಇರ್ಬೇಕಾದ್ರೆ ಚಿಕ್ಕದನಲ್ಲಿ ತೆಗೆದಿದ್ದ ಫ್ಯಾಮಿಲಿ ಫೋಟೋ ಸಿಗುತ್ತೆ. ಅದ್ರಲ್ಲಿ ಅವಳ ತಂದೆನೂ ಇರ್ತಾರೆ. ಆದ್ರೆ ನಮ್ಮ ಹೀರೋಯಿನ್ ಅವರ ಮೇಲೆ ಇದ್ದ ಕೋಪದಲ್ಲಿ ತಂದೆನ ಮಾತ್ರ ಫೋಲ್ಡ್ ಮಾಡಿ ಇಟ್ಟಿರ್ತಾಳೆ, ಅಂದ್ರೆ ಮಡ್ಚಿಟ್ಟಿರ್ತಾಳೆ. ತಂದೆ ಮುಖನ ನೋಡೇ ಇರಲ್ಲ ನಮ್ಮ ಹೀರೋಯಿನ್. ಸರಿ ಇವಾಗ ನೋಡೋಣ ಅಂತ ಓಪನ್ ಮಾಡಿ ನೋಡಿದ್ರೆ ನಮ್ಮ ಮೇಲ್ಲೋಕದ ಮ್ಯಾನೇಜರ್ ಇದಾರಲ್ಲ ಅವರೇ ನಮ್ಮ ಹೀರೋಯಿನ್ ಅವಳ ತಂದೆ. ಹೀರೋಯಿನ್ ಗುಳೋ ಅಂತ ಅಳ್ತಾ ಇದ್ದಾಳೆ. ನಮ್ಮ ಹೀರೋಯಿನ್ಗೆ ಫ್ಯಾಮಿಲಿ ಅಂದ್ರೆ ಏನು, ಪ್ರೀತಿ ಅಂದ್ರೆ ಏನು ಅನ್ನೋದನ್ನ ತಿಳಿಸ್ಕೊಡೋದಕ್ಕಾಗಿ ತಂದೆ ಈ ತರ ಮಾಡಿದ್ದಾರೆ. ನಮ್ಮ ಹೀರೋಯಿನ್ ಅಪ್ಪ ಸಾರಿ ಪಪ್ಪ, ನಾನು ನಿಮ್ಮನ್ನ ತುಂಬಾ ಮಿಸ್ ಮಾಡ್ಕೋತಾ ಇದ್ದೀನಿ, ಐ ಲವ್ ಯು ಪಪ್ಪ ಅಂತ ಜೋರಾಗಿ ಅಳ್ತಾ ಇದ್ದಾಳೆ. ನೆಕ್ಸ್ಟ್ ದಿನ ನಮ್ಮ ಹೀರೋಯಿನ್ ಅದೇ ತರ ಮನೆ ಖಾಲಿ ಮಾಡಿ ಏರ್ಪೋರ್ಟ್ಗೆ ಹೋಗಿ ಫ್ಲೈಟ್ ನ ಕ್ಯಾಚ್ ಮಾಡಿ ಕೂತ್ಕೊಳ್ಳೋಣ ಅಂತ ಹೋದ್ರೆ ಮೇಡಮ್ ಸ್ವಲ್ಪ ಸೈಡ್ ಬಿಡ್ತೀರಾ ಅಂತ ಒಂದು ವಾಯ್ಸು. ಏನು ಅಂತ ಹಿಂದೆ ತಿರುಗಿ ನೋಡಿದ್ರೆ ನಮ್ಮ ಚಿಕ್ಕ ಹುಡುಗ ಅರು. ಅವನನ್ನ ನೋಡಿ ಶಾಕ್ ಆಗ್ತಾ ಇದ್ದಾಳೆ ಹೀರೋಯಿನ್. ಹೇ ಅರು ಮಗ, ಇಲ್ಲೇನೋ ಮಾಡ್ತಾ ಇದೀಯಾ ಅಂತ ಕೇಳ್ಬೇಕಾದ್ರೆ ನನ್ನನ್ನ ಗೊತ್ತಾ ನಿಮಗೆ? ಇಲ್ಲಪ್ಪ ಗೊತ್ತಿಲ್ಲ ಅಂತ ಮಾತಾಡ್ಕೊಂಡೆ ಹಿಂದೆ ನೋಡಿದ್ರೆ ಮಗಳು ಬರ್ತಾ ಇದ್ದಾಳೆ, ಹಸ್ಬೆಂಡ್ ಬರ್ತಾ ಇದ್ದಾರೆ. ನಮ್ಮ ಹೀರೋಯಿನ್ಗೆ ಏನ್ ಮಾಡೋದು ಅಂತಾನೆ ಗೊತ್ತಾಗ್ತಾ ಇಲ್ಲ. ಹಾಗೆ ಶಾಕ್ ಆಗಿ ನೋಡ್ತಾ ನಿಂತಿದ್ದಾಳೆ. ಎಷ್ಟು ಖುಷಿ ಆಗ್ಬೇಕಲ್ಲ. ಆಮೇಲೆ ನೋಡಿದ್ರೆ ನಮ್ಮ ಹೀರೋಯಿನ್ ಪಕ್ಕದ ಸೀಟಲ್ಲಿ ಟೋಟಲ್ ಫ್ಯಾಮಿಲಿನೂ ಕೂತ್ಕೋತಾ ಇದ್ದಾರೆ. ಆವಾಗ ನಮ್ಮ ಹೀರೋಯಿನ್ ಹಾಗೆ ಮಾತಾಡ್ಸೋಕೆ ಶುರು ಮಾಡ್ತಾಳೆ. ಅದಕ್ಕೆ ಚಿಕ್ಕ ಹುಡುಗ ಅರು ನಮ್ಮ ತಾಯಿ ತೀರೋದ್ರು, ಅದಕ್ಕೆ ಈ ಊರನ್ನ ಬಿಟ್ಟು ಹೋಗ್ತಾ ಇದೀವಿ ಅಂತ ಹೇಳ್ಬೇಕಾದ್ರೆ ಓ ಸಾರಿಪ್ಪ ಸಾರಿ. ಆವಾಗ ಹೀರೋ ಇಲ್ಲ ಮೇಡಮ್, ಮಕ್ಕಳಿಗೆ ಒಂದು ಚೇಂಜ್ ಇರಲಿ ಅಂತಾನೆ ಟ್ರಾನ್ಸ್ಫರ್ ತಗೊಂಡು ಹೋಗ್ತಾ ಇದ್ದೀನಿ. ಸರಿ ನೀವು ಎಲ್ಲಿಗೆ ಹೋಗ್ತಾ ಇದ್ದೀರಾ ಅಂತ ಹೀರೋ ಕೇಳ್ಬೇಕಾದ್ರೆ
ನಾನು ನನ್ನ ತಂದೆನ ನೋಡೋಕೆ ಹೋಗ್ತಾ ಇದ್ದೀನಿ ಸರ್. ಮತ್ತೆ ನೀವು ಎಲ್ಲಿಗೆ ಹೋಗ್ತಾ ಇದ್ದೀರಾ? ನೀವು ಇರೋ ಊರಲ್ಲಿ ಯಾವ ಏರಿಯಾದಲ್ಲಿ ಸ್ಟೇ ಆಗ್ತೀರಾ ಅಂತ ಹೀರೋಯಿನ್ ಕೇಳಬೇಕಾದ್ರೆ ಹೀರೋನು ಅಡ್ರೆಸ್ನ ಹೇಳ್ತಾವನೆ. ಹಾಗೆ ಕ್ಯಾಮರಾ ಹೀರೋಯಿನ್ಗೆ ಕ್ಲೋಸ್ ಅಪ್ ಆಗುತ್ತೆ. ನಮ್ಮ ಹೀರೋಯಿನ್ ಕ್ಯಾಮರಾನ ನೋಡಿ ನಗಾಡ್ತಾ ಇದ್ದಾಳೆ. ಆಮೇಲೆ ಏನಾಗಿರ್ಬೋದು, ಆ ಊರಿಗೆ ಹೋದ ಮೇಲೆ ಹೇಗೋ ನಮ್ಮ ಹೀರೋನ ಮದುವೆ ಮಾಡಿ ಆ ಫ್ಯಾಮಿಲಿನ ಚೆನ್ನಾಗಿ ನೋಡ್ಕೊಂಡಿರ್ತಾಳೆ, ಹ್ಯಾಪಿಯಾಗಿ ಇದ್ದಿರ್ತಾಳೆ. ಇಲ್ಲಿಗೆ ಈ ಮೂವಿ ಮುಗಿಯುತ್ತೆ. ಹೇಗಿತ್ತು ಮೂವಿ? ಸೂಪರ್ ಆಗಿತ್ತಲ್ವಾ? ತುಂಬಾನೇ ಎಮೋಷನಲ್ ಮೂವಿ, ಅದಕ್ಕೆ ದೊಡ್ಡದಾಗಿ ಮಾಡಿದೆ. ಸೊ ಈ ಥರ ಡಿಫ್ರೆಂಟ್ ಆದ ಮೂವಿಗಳನ್ನು ನಾವು ನಿಮಗೆ ಕೊಡ್ತಾನೆ ಇರ್ತೀವಿ. ಅದಕ್ಕೆ ನೀವು ಮಾಡಬೇಕಾಗಿರೋದು ನಿಮ್ಮ ಸಪೋರ್ಟ್ ಮಾತ್ರ, ಏನೂ ಇಲ್ಲ. ನಿಮ್ಮ ಫ್ರೆಂಡ್ಸ್ಗೆ, ರಿಲೇಟಿವ್ಸ್ಗೆ, ಹೇಯ್ ಈ ಥರ ತುಂಬ ಚೆನ್ನಾಗಿರೋ ಮೂವೀಸ್ಗಳನ್ನೆಲ್ಲ ಈ ಚಾನಲಲ್ಲಿ ಹಾಕ್ತಾ ಇದ್ದಾರೆ ನೋಡು ಅಂತ ಹೇಳಿದ್ರೇ ಸಾಕು. ಸೂನ್ ಕ್ಯಾಚ್ ಪೀಪಲ್ಸ್ ವಿತ್ ಅನ್ ಅನದರ್ ನೈಸ್ ಮೂವಿ. ಟೇಕ್ ಕೇರ್.